ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2021ನೇ ಸಾಲಿನ ಜವಾಹರ್ ನವೋದಯ ವಿದ್ಯಾಲಯದ ಇಲ್ಲಿ ಕನ್ನಡ ಭಾಷಾ ಪರೀಕ್ಷೆಯ ಇಲ್ಲಿ ಪ್ರಶ್ನೆಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ಇವತ್ತು ನಾನು ಗದ್ಯ ಭಾಗದ ಮಾಹಿತಿಯನ್ನು ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಕೊಟ್ಟಿದ್ದರ ಸೂಚನೆಗಳು, ಈ ವಿಭಾಗದಲ್ಲಿ 4 ಸಮುದಾಯಗಳಿವೆ. ಪ್ರತಿಯೊಂದು ವಾಕ್ಯ ಸಮುದಾಯದ ನಂತರ 5 ಪ್ರಶ್ನೆಗಳನ್ನು ಕೊಡಲಾಗಿರುತ್ತೆ. ಪ್ರತಿಯೊಂದು ವಾಕ್ಯ ಸಮುದಾಯವನ್ನು ಜಾಗರೂಕತೆಯಿಂದ ಓದಿ ನಂತರ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರತಿ ಪ್ರಶ್ನೆಗೆ 4 ಸಂಭವನೀಯ ಉತ್ತರಗಳನ್ನು ಇಲ್ಲಿ ABCD ಅಂತ ಕೊಡಲಾಗಿರುತ್ತೆ. ಅದರಲ್ಲಿ ಒಂದು ಸರಿಯಾದ ಉತ್ತರವನ್ನು OMR ಉತ್ತರ ಪತ್ರಿಕೆಯಲ್ಲಿ ಶೇಡಿಂಗ್ ಮಾಡಬೇಕಾಗುತ್ತದೆ. ಓಕೆ, ಇಲ್ಲಿ ನೋಡೋಣ. ವಾಕ್ಯ ಮೊದಲನೇದಾಗಿ, ಅಂದು ಭಾನುವಾರದ ದಿನವಾಗಿತ್ತು. ಹರೀಶನು ಉದ್ಯಾನವನದಲ್ಲಿ ತನ್ನ ಸ್ನೇಹಿತರೊಂದಿಗೆ ಆಟವಾಡುತ್ತಿದ್ದನು. ಅಲ್ಲಿಯೇ ಹತ್ತಿರದಲ್ಲಿ ಒಂದು ಕೊಳ ಇತ್ತು. ಹರೀಶ ಈಜಲು ಬಯಸಿದನು. ಅವನ ನೀರನ್ನು ಸಿಡಿಸುವುದರೊಂದಿಗೆ ಕೊಳಕ್ಕೆ ಹಾರಿದನು. ಕೊಳದ ಮತ್ತೊಂದು ತುದಿಯಲ್ಲಿನ ನೀರಿನಲ್ಲಿ ಕೆಲವು ಬಾತುಕೋಳಿಗಳಿದ್ದವು. ಹರೀಶ ಸಾಧಾರಣ ಬಿಸಿಲು ಮತ್ತು ತಣ್ಣಗಿನ ನೀರಿನಲ್ಲಿ ಸಂತೋಷದಿಂದ ಸಂಭ್ರಮಿಸುತ್ತಾ ಈಜುತ್ತಿದ್ದನು. ತಕ್ಷಣದಲ್ಲಿಯೇ ಒಂದು ಜೋರಾದ ಶಬ್ದ ಅವನಿಗೆ ಕೇಳಿಸಿತು ಮತ್ತು ನೀರು ಸಿಡಿಯಿತು. ಕೊಳದ ಒಳಗೆ ಯಾರಾದರೂ ಹಾರಿದರೆ ಎಂದು ತನ್ನ ಸುತ್ತಲೂ ನೋಡಿದನು. ಅವನು ಯಾರೊಬ್ಬರನ್ನು ಕಾಣಲಿಲ್ಲ. ಈ ರೀತಿ ಫಸ್ಟ್ ಪ್ಯಾರಾಗ್ರಾಫ್ ಓದ್ಕೊಳ್ಳಿ. ಈಗ ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಇಲ್ಲಿ 61, ಹರೀಶನು ತನ್ನ ಇಲ್ಲಿ ಜೊತೆಗೆ ಉದ್ಯಾನವನದಲ್ಲಿ ಆಟವಾಡುತ್ತಿದ್ದನು. ಇಲ್ಲಿ ನೋಡ್ಬೋದು, ಉದ್ಯಾನವನದಲ್ಲಿ ತನ್ನ ಸ್ನೇಹಿತರೊಂದಿಗೆ ಅಂತಿದೆ ನೋಡಿ. ಇಲ್ಲಿ ಆಪ್ಷನ್ಸ್ಗಳು ನೋಡೋಣ. ಸಹೋದರರ, ಸಹಪಾಠಿಗಳ, ಸ್ನೇಹಿತರ, ಗುಂಪುಗಳ ಅಂತಿದೆ. ಇಲ್ಲಿ ಸ್ನೇಹಿತರ ಆಗುತ್ತದೆ. ಇನ್ನು ಹರೀಶ ಕೊಳಕ್ಕೆ ಹಾರಿದನು. ಈಜಲು, ಮೀನು ಹಿಡಿಯಲು, ಬಾತುಕೋಳಿಗಳನ್ನು ಹಿಂಬಾಲಿಸಲು, ಅದೇ ರೀತಿಯಾಗಿ ಇಲ್ಲಿ ಸ್ನಾನ ಮಾಡಲು ಅಂತಿದೆ. ಇಲ್ಲಿ ನೋಡ್ಬೋದು, ಅವನು ಹರೀಶನು ಈಜಲು ಬಯಸಿದನು, ಹೌದಾ? ಹಾಗಾಗಿ ಇಲ್ಲಿ ಅವನು ನೀರನ್ನು ಸಿಡಿಸುವುದರೊಂದಿಗೆ ಕೊಳಕ್ಕೆ ಹಾರಿದನು. ಇಲ್ಲಿ ಆತ ಈಜಲು ಕೊಳಕ್ಕೆ ಹಾರ್ತಾನೆ. ಇಲ್ಲಿ A ಆಪ್ಷನ್ ಆಗುತ್ತದೆ. ಇನ್ನು ಅದೇ ರೀತಿಯಾಗಿ ಮೂರನೇ ಪ್ರಶ್ನೆ ನೋಡಿ. ವಾತಾವರಣ ಇಲ್ಲಿ ಆಗಿತ್ತು. ತುಂಬ ಸೆಕೆ, ಸಾಧಾರಣ ಬಿಸಿಲು, ತುಂಬ ತಂಪು, ಮಳೆಯೊಂದಿಗೆ ತಂಪು ಅಂತಿತ್ತು. ಇಲ್ಲಿ ವಾತಾವರಣ ನೋಡ್ಬೋದು. ಇಲ್ಲಿ ಕೊಳದ ಮತ್ತೊಂದು ತುದಿಯಲ್ಲಿನ ನೀರಿನಲ್ಲಿ ಕೆಲವು ಬಾತುಕೋಳಿಗಳಿದ್ದವು. ಹರೀಶ ಸಾಧಾರಣ ಬಿಸಿಲು ಮತ್ತು ತಣ್ಣಗಿನ ನೀರಿನಲ್ಲಿ ಸಂತೋಷದಿಂದ ಸಂಭ್ರಮಿಸುತ್ತಿದ್ದನು ಅಂತಿದೆ. ಹಾಗಾದರೆ ಇಲ್ಲಿ ಏನಾಗುತ್ತೆ? ವಾತಾವರಣ ಅಂದರೆ ಸಾಧಾರಣ ಬಿಸಿಲು ಇತ್ತು. ಸೊ ಹಾಗಾಗಿ B ಆಪ್ಷನ್ ಇದೆಯಲ್ಲ, ಇದು ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡ್ಬೋದು, ಕೊಳದಲ್ಲಿ ಬೇರೆ ಯಾರು ಇದ್ದರು? ಕೆಲವು ಬಾತುಕೋಳಿಗಳು, 2 ಬಾಲಕರು, ಹರೀಶನ ಸ್ನೇಹಿತರು, ಮೀನು ಹಿಡಿಯುವವರು. ಇಲ್ಲಿ ಸ್ನೇಹಿತರನ್ನು ಬಿಟ್ಟು ಬೇರೆ ಯಾರಿದ್ರು? ಹಾಗಾದರೆ ಇಲ್ಲಿ ನೋಡ್ಬೋದು, ಕೊಳದ ಮತ್ತೊಂದು ತುದಿಯಲ್ಲಿ ನೀರಿನಲ್ಲಿ ಕೆಲವು ಬಾತುಕೋಳಿಗಳಿದ್ದವು ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ A ಆಪ್ಷನ್ ಆಗುತ್ತದೆ, ಕೆಲವು ಬಾತುಕೋಳಿಗಳು. ಇನ್ನು ಹಾರಿದ ಪದದ ಅರ್ಥ ಕೊಡುವ ಮತ್ತೊಂದು ಪದ ಇಲ್ಲಿ ಜಾರಿದ, ಬಿದ್ದ, ಜಿಗಿದ, ಹತ್ತಿರ. ಇಲ್ಲಿ ಹತ್ತಿರ ಆಗಿರ್ಬೋದು ಅಥವಾ ಜಾರಿದ, ಬಿದ್ದ ಇವು ಆಪ್ಷನ್ಸ್ ಆಗುವುದಿಲ್ಲ. ಜಿಗಿದ ಆಗುತ್ತದೆ. ಹಾರಿದ ಅಂದರೆ ಜಿಗಿದ ಆಗುತ್ತದೆ. ಎರಡನೇ ಪ್ಯಾರಾಗ್ರಾಫ್ ನೋಡಿ. ಹಾವುಗಳು ಪ್ರಾಣಿಗಳ ಸರೀಸೃಪಗಳ ವರ್ಗಕ್ಕೆ ಸೇರಿವೆ. ಈ ಗುಂಪು ಮೊಸಳೆಗಳು, ಹಲ್ಲಿಗಳು, ಆಮೆಗಳನ್ನು ಒಳಗೊಂಡಿದೆ. ಹಾವುಗಳು ಕಾಡುಗಳಲ್ಲಿ, ಮರುಭೂಮಿಗಳಲ್ಲಿ ಮತ್ತು ಕೆರೆಗಳಲ್ಲಿ ಬಹುತೇಕ ಎಲ್ಲ ಕಡೆಯೂ ಕಂಡುಬರುತ್ತವೆ. ವರ್ಷಪೂರ್ತಿ ಹಿಮದಿಂದ ಕೂಡಿದ ನೆಲವಿರುವ ಸ್ಥಳಗಳಲ್ಲಿ ಅವು ಬದುಕುಳಿಯುವುದಿಲ್ಲ. ಹಾವು ಬಹಳ ಮಂದ ದೃಷ್ಟಿಯನ್ನು ಹೊಂದಿದೆ. ಇದು ತೊಂದರೆಗಳಿಂದ ತಪ್ಪಿಸಿಕೊಳ್ಳಲು ಮತ್ತು ಆಹಾರವನ್ನು ಹುಡುಕಲು ತನ್ನ ಇತರೆ ಇಂದ್ರಿಯಗಳನ್ನು ಬಳಸುತ್ತದೆ. ಕೆಲವು ಹಾವುಗಳು ತಮ್ಮ ಮೂಗಿನ ಮೂಲಕ ವಾಸನೆಯನ್ನು ಗ್ರಹಿಸುತ್ತವೆ, ಆದರೆ ಬಹುತೇಕ ಹಾವುಗಳು ತಮ್ಮ ನಾಲಿಗೆಯ ಮೂಲಕ ವಾಸನೆ ಗ್ರಹಿಸುತ್ತವೆ. ಹಾವಿನ ದೇಹವು ಕೋಶದ ಪದರಗಳಿಂದ ರಚಿತವಾದ ಹುರುಪೆಯನ್ನು ಹೊಂದಿರುತ್ತದೆ. ಪ್ರತಿ ವರ್ಷಕ್ಕೆ ಕೆಲವು ಬಾರಿ ಹಾವು ತನ್ನ ಚರ್ಮದ ಹೊರಭಾಗದ ಮೃತ ಚರ್ಮವನ್ನು ಹೊರಹಾಕುತ್ತದೆ. ಕೆಳಗಿನ ಕೋಶಗಳು ಏಕಕಾಲದಲ್ಲಿ ಹಾವಿನ ರಕ್ಷಣಾತ್ಮಕ ಹೊದಿಕೆಯ ಹೊರ ಪದರವನ್ನು ರೂಪಿಸುತ್ತವೆ. ಇಲ್ಲಿ ಪ್ರಶ್ನೆ ನೋಡ್ಬೋದು, ಹಾವುಗಳಿಗೆ ಇಲ್ಲಿ ಏನೆನ್ನುತ್ತಾರೆ? ಹಲ್ಲಿಗಳು, ಹುರುಪೆಗಳು, ಸರೀಸೃಪಗಳು, ಆಮೆಗಳು ಅಂತಿದೆ. ಇಲ್ಲಿ ನೋಡ್ಬೋದು, ಹಾವುಗಳು ಪ್ರಾಣಿಗಳ ಸರೀಸೃಪ ವರ್ಗಕ್ಕೆ ಸೇರಿವೆ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ಸ್ ನೋಡಿದಾಗ ಇಲ್ಲಿ ನೋಡ್ಬೋದು, ಇಲ್ಲಿ C ಆಪ್ಷನ್ ಸರೀಸೃಪಗಳು ಅಂತ ಆಗುತ್ತೆ. ಹಾವುಗಳು ಎಲ್ಲಿ ಬದುಕುಳಿಯುವುದಿಲ್ಲ ಅಂತಿದೆ. ಇಲ್ಲಿ ನೋಡ್ಬೋದು, ಈ ಪ್ಯಾರಾಗ್ರಾಫಲ್ಲಿ ಹಾವುಗಳು ಕಾಡುಗಳಲ್ಲಿ, ಮರುಭೂಮಿಗಳಲ್ಲಿ ಮತ್ತು ಕೆರೆಗಳಲ್ಲಿ ಬಹುತೇಕ ಎಲ್ಲ ಕಡೆಯೂ ಕಂಡು ಬರುತ್ತವೆ. ವರ್ಷಪೂರ್ತಿ ಹಿಮದಿಂದ ಕೂಡಿದ ನೆಲವಿರುವ ಸ್ಥಳಗಳಲ್ಲಿ ಅವು ಬದುಕುಳಿಯುವುದಿಲ್ಲ. ಸೊ ಹಿಮದಿಂದ ಕೂಡಿರುವ ನೆಲ ಅಂತ ಆಗುತ್ತೆ. ಹಾಗಾದರೆ ಇಲ್ಲಿ ಆಪ್ಷನ್ಸ್ಗಳು ನೋಡೋಣ. ಹಿಮದಿಂದ ಕೂಡಿದ ಸ್ಥಳಗಳು, ಮರುಭೂಮಿ, ಅರಣ್ಯಗಳು, ಕೆರೆಗಳು ಅಂತಿದೆ. ಸೊ ಇಲ್ಲಿ ಯಾವುದಂದರೆ ಇಲ್ಲಿ A ಆಪ್ಷನ್. ಹಾವುಗಳು ಮಂದ ಹೊಂದಿವೆ. ವಾಸನೆ ಗ್ರಹಿಸುವಿಕೆ, ಕೇಳಿಸಿಕೊಳ್ಳುವಿಕೆ, ಸ್ಪಷ್ಟ ಇಂದ್ರಿಯ, ದೃಷ್ಟಿ ಅಂತಿದೆ. ಇಲ್ಲಿ ನೋಡ್ಬೋದು, ಹಾವು ಬಹಳ ಮಂದ ದೃಷ್ಟಿಯನ್ನು ಹೊಂದಿವೆ. ನೋಡ್ಬೋದು, ಮಂದ ದೃಷ್ಟಿಯನ್ನು ಹೊಂದಿವೆ. ಸೊ ಹಾಗಾಗಿ ಇಲ್ಲಿ ಯಾವುದು ಅಂದರೆ ಇಲ್ಲಿ D ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟ್ ನೋಡೋಣ. ಹಾವನ್ನು ಗಾಯಗಳಿಂದ ರಕ್ಷಿಸುತ್ತದೆ. ನಾಲಿಗೆ, ಹುರುಪೆ, ಮೃತ ಚರ್ಮ, ಮೂಗು ಅಂತಿದೆ. ಇಲ್ಲಿ ನೋಡ್ಬೋದು,
ಕೆಲವು ಹಾವುಗಳು ತಮ್ಮ ಮೂಗಿನ ಮೂಲಕ ವಾಸನೆ ಗ್ರಹಿಸುತ್ತವೆ, ಆದರೆ ಬಹುತೇಕ ಹಾವುಗಳು ತಮ್ಮ ನಾಲಿಗೆಯ ಮೂಲಕ ವಾಸನೆ ಗ್ರಹಿಸುತ್ತವೆ. ಹಾವಿನ ದೇಹವು ಕೋಶದ ಪದರಗಳಿಂದ ರಚಿತವಾದ ಹುರುಪೆಯನ್ನು ಹೊಂದಿರುತ್ತದೆ. ಪ್ರತಿ ವರ್ಷಕ್ಕೆ ಹಲವು ಬಾರಿ ಹಾವು ತನ್ನ ಚರ್ಮದ ಹೊರಭಾಗದ ಮೃತ ಚರ್ಮವನ್ನು ಹೊರಹಾಕುತ್ತವೆ. ಇಲ್ಲಿ ಏನು ಹೇಳಿದಾರೆ ನೋಡ್ರಿ, ಹಾವಿನ ದೇಹ ಕೋಶದ ಪದರಗಳಿಂದ ಇಲ್ಲಿ ರಚಿತವಾದ ಹುರುಪೆಯನ್ನು ಹೊಂದಿರುತ್ತದೆ ಅಂದಿದ್ದಾರೆ. ಈ ಹುರುಪೆನೇ ಈ ಹಾವನ್ನು ಗಾಯಗಳಿಂದ ರಕ್ಷಿಸುತ್ತದೆ. ಸೊ ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ಬದುಕು ಎಂದರೆ ಜೀವಿಸು, ಚಲನೆ, ತಪ್ಪಿಸಿಕೊಳ್ಳುವ ಸಂಬಂಧಿತಂತಿದೆ. ಬದುಕು ಅಂದರೆ ಇದು ಜೀವಿಸುವಂತ ಅರ್ಥ ಆಗುತ್ತೆ. ಸೊ ಇದು ಗದ್ಯ ಭಾಗ 2 ಆಗುತ್ತದೆ. ನೆಕ್ಸ್ಟ್ ನೋಡಿ, ಹಾಲು ಉತ್ತಮ ಆಹಾರ. ಇದು ನೀರು, ಸಕ್ಕರೆ, ಕೊಬ್ಬು, ವಿಟಮಿನ್ಗಳು ಮತ್ತು ಪ್ರೋಟೀನ್ಗಳನ್ನು ಹೊಂದಿದೆ. ಜನರು ವಿವಿಧ ಪ್ರಾಣಿಗಳಿಂದ ಪಡೆದ ಹಾಲನ್ನು ಕುಡಿಯುತ್ತಾರೆ. ಇಂಗ್ಲೆಂಡಿನಲ್ಲಿ ಮತ್ತು ಇತರ ಶೀತ ದೇಶಗಳಲ್ಲಿ ಹಸುಗಳಿವೆ. ಅರೇಬಿಯಾ ಮತ್ತು ಮಧ್ಯ ಏಷ್ಯಾದ ಒಣ ಶುಷ್ಕ ಪ್ರದೇಶಗಳಲ್ಲಿ ಒಂಟೆಗಳಿವೆ. ಭಾರತದಲ್ಲಿ ಹಸುಗಳು ಮತ್ತು ಎಮ್ಮೆಗಳು ಇವೆ. ಬಹುತೇಕ ಸ್ಥಳಗಳಲ್ಲಿ ಮೇಕೆಗಳಿವೆ. ಜನರು ಹಸುಗಳು ಅಥವಾ ಇತರ ಪ್ರಾಣಿಗಳನ್ನು ಇಟ್ಟುಕೊಂಡರೆ ಅವರು ಸಾಕಷ್ಟು ಹಾಲನ್ನು ಪಡೆಯುತ್ತಾರೆ. ಹಾಲಿನಿಂದ ಅವರು ಬೆಣ್ಣೆ ಮತ್ತು ಗಿಣ್ಣು ಮಾಡಬಹುದು. ನಾವು ಬಳಸುವ ಹಾಲು ಕ್ರಿಮಿ ಮುಕ್ತ ಮತ್ತು ಶುದ್ಧವಾಗಿರುವುದು ಅವಶ್ಯವಾಗಿದೆ. ಅಶುದ್ಧ ಹಾಲು ಮಾನವನ ದೇಹಕ್ಕೆ ಒಳ್ಳೆಯದನ್ನು ಮಾಡೋದಕ್ಕಿಂತ ಹೆಚ್ಚು ಹಾನಿ ಉಂಟು ಮಾಡುತ್ತದೆ. ಇಲ್ಲಿ ಪ್ರಶ್ನೆ ನೋಡೋಣ, ಜನರು ಪ್ರಾಣಿಗಳಿಂದ ಪಡೆದ ಹಾಲನ್ನು ಕುಡಿಯುತ್ತಾರೆ. ಇಲ್ಲಿ ಆಪ್ಷನ್ಸ್ಗಳು ನೋಡ್ಬೋದು. ಇಲ್ಲಿ ಒಂದೇ ರೀತಿಯ ವಿವಿಧ ಅಂತಿದೆ. ನೆಕ್ಸ್ಟ್ ನೋಡೋಣ, ಅದೇ ರೀತಿಯಾಗಿ ಸಮಾನ ರೀತಿಯ ಬೇರೆ ಬೇರೆ ರೀತಿ ಅಂತಿದೆ. ಇಲ್ಲಿ ನೋಡ್ಬೋದು, ಹಾಲು ಉತ್ತಮ ಆಹಾರ. ಇದು ನೀರು, ಸಕ್ಕರೆ, ಕೊಬ್ಬು, ವಿಟಮಿನ್ಗಳು, ಪ್ರೋಟೀನ್ಗಳು ಹೊಂದಿರುತ್ತದೆ. ಜನರು ವಿವಿಧ ಪ್ರಾಣಿಗಳನ್ನು ಪಡೆದ ಹಾಲನ್ನು ಕುಡಿಯುತ್ತಾರೆ. ಸೊ ಹಾಗಾದರೆ ಇಲ್ಲಿದೆ ನೋಡಿ, ಇಲ್ಲಿ ನೋಡ್ಬೋದು, ಇಲ್ಲಿ ವಿವಿಧ ಅಂತಿದೆಯಲ್ಲ, ಸೊ ಇದು ಆನ್ಸರ್ ಆಗುತ್ತದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ಬೋದು, ಇಲ್ಲಿ ಡ್ಯಾಶ್ ದೇಶಗಳಲ್ಲಿ ಪ್ರದೇಶಗಳಲ್ಲಿ ಒಂಟೆಗಳಿವೆ ಅಂತಿದೆ. ಹಾಗಾದರೆ ಇಲ್ಲಿ ಆಪ್ಷನ್ಸ್ಗಳು ನೋಡೋಣ. ಇಲ್ಲಿ ಶೀತ, ಹಿಮಗಟ್ಟಿದ, ಒಣ, ತಂಪಾದ ಅಂತಿದೆ. ಹಾಗಾದ್ರೆ ಇಲ್ಲಿ ಜನರು ನೋಡ್ಬೋದು, ಇಲ್ಲಿ ಇಂಗ್ಲೆಂಡ್ನಲ್ಲಿ ಮತ್ತು ಇತರ ದೇಶಗಳಲ್ಲಿ ಶೀತ ದೇಶಗಳಲ್ಲಿ ಹಸುಗಳಿವೆ ಅಂತಿದೆ. ಇನ್ನು ನೆಕ್ಸ್ಟು ಬಹುತೇಕ ಸ್ಥಳಗಳಲ್ಲಿ ಇಲ್ಲಿ ನೋಡ್ರಿ, ಇಂಗ್ಲೆಂಡ್ನಲ್ಲಿ ಮತ್ತು ಇತರ ದೇಶಗಳಲ್ಲಿ ಹಸುಗಳಿವೆ. ಅರೇಬಿಯಾ ಮತ್ತು ಮಧ್ಯ ಏಷ್ಯಾದ ಒಣ ಶುಷ್ಕ ಪ್ರದೇಶಗಳಲ್ಲಿ ಒಂಟೆಗಳಿವೆ. ಇಲ್ಲಿ ಒಣ ದೇಶಗಳಲ್ಲಿ ಅಥವಾ ಪ್ರದೇಶಗಳಲ್ಲಿ ಒಂಟೆಗಳಿವೆ ಅಂತ ಆಗುತ್ತೆ. ಸೊ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಜನರು ಹಸುವಿನ ರೀತಿಯ ಪ್ರಾಣಿಗಳನ್ನು ಇಟ್ಟುಕೊಂಡರೆ ಅವರು ಇಲ್ಲಿ ಹಾಲನ್ನು ಪಡೆಯುತ್ತಾರೆ. ಸ್ವಲ್ಪ, ಕಡಿಮೆ, ಚಿಕ್ಕ, ಸಾಕಷ್ಟು ಹಾಲನ್ನು ಪಡೆಯುತ್ತಾರೆ. ನಾವು ಬಳಸುವ ಹಾಲು ಶುದ್ಧವಾಗಿರುವುದು ಅವಶ್ಯಕ, ಅನಾವಶ್ಯಕ, ಅನಪೇಕ್ಷಿತ, ಅನಗತ್ಯ. ನೋಡ್ರಿ, ನಾವು ಬಳಸುವ ಹಾಲು ಶುದ್ಧವಾಗಿರುವುದು ಅವಶ್ಯಕವಾಗಿದೆ. ಹಾನಿ ಪದದ ಅರ್ಥ ಇಲ್ಲಿ ಪದಕ್ಕೆ ಸಮನಾಗಿದೆ. ಲಾಭ, ಮರುಹೊಂದಿಸು, ಸ್ಥಿರ, ನಷ್ಟ. ಇಲ್ಲಿ ಹಾನಿ ಅಂದರೆ ನಷ್ಟ ಅಂತ ಅರ್ಥ ಆಗುತ್ತೆ. ಸೊ ಸಿ ಆಪ್ಷನ್ ಆಗುತ್ತದೆ. ಒಂದು ಸಲ ನಾವು ಒಂದು ಊರಿಗೆ ಭೇಟಿ ನೀಡಿದ್ದೆವು. ಅಲ್ಲಿ ಹಲವು ಕುಟುಂಬಗಳು ತಾವು ತಯಾರಿಸಿದ ಜೇಡಿ ಮಣ್ಣಿನ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದರು. ನಮ್ಮೆಲ್ಲರನ್ನು ಬಹುವಾಗಿ ಆಕರ್ಷಿಸುವುದೆಂದರೆ ನಿರ್ದಿಷ್ಟ ಕುಟುಂಬಗಳಿಂದ ಮಾಡಲ್ಪಟ್ಟ ಕೃತಕ ಹಣ್ಣುಗಳು ಮತ್ತು ತರಕಾರಿಗಳು. ನಾವು ಸೇಬು ಹಣ್ಣುಗಳು, ಕಿತ್ತಳೆಗಳು ಮತ್ತು ಟೊಮೆಟೊಗಳನ್ನು ನೋಡಿದೆವು. ಅಂತಹ ಉತ್ತಮ ಆಕಾರ ಮತ್ತು ಬಣ್ಣದಿಂದ ಕೃತಕವಾಗಿ ತಯಾರಾದವುಗಳನ್ನು ನಿಜವಾದವುಗಳನ್ನು ಕಷ್ಟದಿಂದ ವ್ಯತಿಕರಿಸಿದೆವು. ಅವರು ಎಲ್ಲರಿಂದ ಹೆಚ್ಚಿನ ಮೆಚ್ಚುಗೆಯನ್ನು ಬಗೆಯಾಗಿ ಪಡೆದರು. ಓಕೆ, ಇಲ್ಲಿ ಪ್ರಶ್ನೆ ಆಯಿತು. ಆನ್ಸರ್ ನೋಡೋಣ. ಇಲ್ಲಿ ಪ್ಯಾರಾಗ್ರಾಫ್ ಆದಮೇಲೆ ಒಂದು ನಿರ್ದಿಷ್ಟ ಕುಟುಂಬ ಜೇಡಿ ಮಣ್ಣಿನ ಇಲ್ಲಿ ಮಾಡಿತ್ತು. ಇಲ್ಲಿ ಮೇಜುಗಳು ಮತ್ತು ಕುರ್ಚಿಗಳನ್ನು, ಹಣ್ಣುಗಳು, ತರಕಾರಿಗಳನ್ನು, ಆಟಿಕೆಗಳು, ಮಡಿಕೆಗಳನ್ನು, ಹುಂಡಿ ಮತ್ತು ಚೆಂಡುಗಳನ್ನು ಅಂತಿದೆ. ಇಲ್ಲಿ ಯಾವುದು ಆನ್ಸರ್ ಅಂದರೆ ಹಣ್ಣುಗಳು ಮತ್ತು ತರಕಾರಿಗಳನ್ನು. ಇಲ್ಲಿ ನೋಡ್ಬೋದು, ಅವರು ನೋಡಿ ಕೃತಕ ಹಣ್ಣುಗಳು ಮತ್ತು ತರಕಾರಿಗಳನ್ನು ಮಾಡಿದರು. ಇನ್ನು ನೆಕ್ಸ್ಟು, ನಾವು ಹಣ್ಣುಗಳನ್ನು ನಿಜವಾದಗಳೊಡನೆ ಕಷ್ಟದಿಂದ ವ್ಯತ್ಯಾಸೀಕರಿಸಿದೆವು. ಪ್ರಾಕೃತಿಕ, ಕೃತಕ, ಮೂಲ, ವಾಸ್ತವ. ಅಂದರೆ ಅವರು ಇಲ್ಲಿ ಕೃತಕ ಹಣ್ಣುಗಳನ್ನು ಮಾಡಿದ್ರು. ಅವರು ಇಲ್ಲಿ ನೋಡ್ಬೋದು ಕೃತಕ ಹಣ್ಣುಗಳನ್ನು. ಹಾಗಾಗಿ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಅಂತಹ ಎನ್ನುವ ಪದ ಇದೊಂದು ಕ್ರಿಯಾಪದ, ಕ್ರಿಯಾ ವಿಶೇಷಣ, ಸಂಬಂಧ ವಾಚಕ. ಇಲ್ಲಿ ನೋಡ್ಬೋದು, ಮತ್ತು ನಾವು ಇಲ್ಲಿ ನೋಡ್ಬೋದು ಜೇಡಿ ಮಣ್ಣಿನ ವಸ್ತುಗಳನ್ನು ಮಾರಾಟ ಮಾಡುತ್ತಿದ್ದರು. ನಮ್ಮೆಲ್ಲರನ್ನು ಬಹುವಾಗಿ ಆಕರ್ಷಿಸಿದವುಗಳೆಂದರೆ ನಿರ್ದಿಷ್ಟ ಕುಟುಂಬಗಳಿಂದ ಮಾಡಲ್ಪಟ್ಟ ಕೃತಕ ಹಣ್ಣುಗಳು ಮತ್ತು ತರಕಾರಿಗಳು. ನಾವು ಸೇಬು ಹಣ್ಣುಗಳು, ಕಿತ್ತಳೆಗಳು ಮತ್ತು ಟೊಮ್ಯಾಟೊಗಳನ್ನು ನೋಡಿದೆವು. ಅಂತಹ ಉತ್ತಮ ಆಕಾರ ಮತ್ತು ಬಣ್ಣದಿಂದ ಕೃತಕವಾಗಿ ತಯಾರಾದವುಗಳನ್ನೇ ನಿಜವಾದವುಗಳೊಡನೆ ಕಷ್ಟದಿಂದ ವ್ಯತ್ಯಾಸೀಕರಿಸಿದೆವು. ಇಲ್ಲಿ ಅಂತಹ ಎನ್ನುವಂತಹ ಪದ ಇದೆಯಲ್ಲ, ಇದು ಕ್ರಿಯಾಪದ ಅಲ್ಲ. ಅದೇ ರೀತಿಯಾಗಿ ಇಲ್ಲಿ ಕ್ರಿಯಾ ವಿಶೇಷಣ ಕೂಡ ಅಲ್ಲ, ವಿಶೇಷಣ ಅಲ್ಲ. ಇದೊಂದು ಸಂಬಂಧವಾಚಕ ಆಗುತ್ತದೆ. ಯಾಕಂದರೆ ಇಲ್ಲಿ ನೋಡ್ಬೋದು, ಈ ಏನು ಕೃತಕ ಹಣ್ಣುಗಳದಾವಲ್ಲ ಅವುಗಳಿಗೆ ಇದು ಅಂತಹ ಅಂತ ಹೇಳಿದಾರೆ ಅವರು. ಅಂದರೆ
ಇಲ್ಲಿ ಕೃತಕ ಹಣ್ಣುಗಳು ಮತ್ತು ತರಕಾರಿಗಳು, ನಾವು ಸೇಬು ಹಣ್ಣುಗಳು, ಕಿತ್ತಳೆಗಳು, ಟೊಮೆಟೊಗಳು ನೋಡಿದ್ದು ಅಂತ ಹೇಳ್ತಾರಲ್ಲ, ಇದಕ್ಕಿದು ಸಂಬಂಧವಾಚಕವಾಗಿದೆ, ರಿಲೇಟಿವ್ ವರ್ಡ್ ಆಗಿದೆ. ಹಾಗಾಗಿ ಇದು ಏನು ಅಂದರೆ ಸಂಬಂಧವಾಚಕ ಆಗಿದೆ. ವ್ಯತ್ಯಾಸ ಪದದ ಸಮಾನಾರ್ಥ, ಅಂತರ ಅಥವಾ ಬೇರೆಯಾಗಿರುವಿಕೆ, ಮಿಶ್ರಣ, ಭ್ರಮೆ, ತಪ್ಪು ಅಂತಿದೆ. ಇಲ್ಲಿ ವ್ಯತ್ಯಾಸ ಅಂದರೆ ಡಿಫ್ರೆನ್ಸ್ ಅಂತ ಆಗುತ್ತೆ. ಹಾಗಾಗಿ ಇಲ್ಲಿ ಅಂತರ ಅಥವಾ ಬೇರೆಯಾಗಿರುವಿಕೆ ಅಂತ ಆನ್ಸರ್ ಆಗುತ್ತದೆ. ಇಲ್ಲಿ ಎಲ್ಲ ಮತ್ತು ಬಗೆ ಬಗೆ ಎನ್ನುವ ಅರ್ಥವೂ ಆಗಿದೆ. ಇಲ್ಲಿ ಕೆಲವು ಆಗುವುದಿಲ್ಲ, ಹಾಗೂ ಎಲ್ಲರೂ ಮತ್ತು ನಿರ್ದಿಷ್ಟ ಆಗುವುದಿಲ್ಲ, ನಿಖರವಾಗಿರುವಂಥದ್ದು. ಅಂದರೆ ಇಲ್ಲಿ ಯಾವುದೇ ಹಣ್ಣುಗಳಾಗಿರ್ಬೋದು ಮತ್ತು ಕೃತಕ ಹಣ್ಣುಗಳು, ತರಕಾರಿಗಳ ಬಗ್ಗೆ ಸ್ಪಷ್ಟವಾಗಿ ಎಲ್ಲ ಮತ್ತು ಬಗೆ ಬಗೆ ಅನ್ನುವಂತಹ ಇಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಹಾಗಾಗಿ ಇದು ನಿಖರವಾದಂಥ ಅರ್ಥ ಆಗುತ್ತೆ. ಈ ರೀತಿಯಾಗಿ ಇಲ್ಲಿ 2021ನೇ ಸಾಲಿನ ಈ ಪ್ರಶ್ನೆ ಪತ್ರಿಕೆಗಳು, ಅದರಲ್ಲೂ ಕೂಡ ಕನ್ನಡ ಗದ್ಯ ಭಾಗದ 3 ಪ್ರಶ್ನೆ ಪತ್ರಿಕೆಗಳನ್ನು ತಮಗೆ ನೀಡಿದ್ದೇನೆ.